ಈಗ ಹೋಗಿ ಬರ್ರಿ, ಬಸ್ ಫ್ರೀ ಅದಾವ. ಈಗ ಹೋಗಿ ಬರ್ರಿ, ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳದಾವ ಎಲ್ಲವನ್ನ ಅಡ್ಡಾಡಿಕೊಂಡು ಬಂದುಬಿಡ್ರಿ. ಬಸವ ಕಲ್ಯಾಣಕ್ಕೆ ಹೋಗ್ರಿ, ಕಲಬುರಗಿ ಶರಣಬಸವೇಶ್ವರ ದರ್ಶನ ಮಾಡಿಕೊಡ್ರಿ, ಕೂಡಲ ಸಂಗಮಕ್ಕೆ ಹೋಗ್ರಿ, ಅಲ್ಲಿ ದರ್ಶನ ಮಾಡಿಕೊಡ್ರಿ, ಹುಬ್ಬಳ್ಳಿಗೆ ಹೋಗ್ರಿ, ಸಿದ್ಧಾರೂಢರ ದರ್ಶನ ಮಾಡಿಕೊಡ್ರಿ, ಹಾವೇರಿಗೆ ಹೋಗ್ರಿ, ಉಕ್ಕೇರಿ ಮಠ ದರ್ಶನ ಮಾಡಿಕೊಡ್ರಿ, ಸಿದ್ಧಗಂಗಕ್ಕೆ ಹೋಗ್ರಿ, ಶಿವಕುಮಾರ ಮಹಾಸ್ವಾಮಿಗಳ ದರ್ಶನ ಮಾಡಿಕೊಡ್ರಿ, ವೀರೇಶ್ವರ ಪುಣ್ಯಾಶ್ರಮ ಗದಗ ಹೋಗ್ರಿ, ಪುಟ್ಟಯ್ಯಜವ್ರ ದರ್ಶನ ಮಾಡಿಕೊಂಬರ್ರಿ ಅಮ್ಮ. ಈಗ ನಿಮಗೆ ಅವಕಾಶ ಸಿಕ್ಕತ್ತೇವ, ಮತ್ತು ಇವ್ರಿಗೆ ಸಿಕ್ಕಿಲ್ರಿ. ಇವ್ರಿಗೆ ಸಿಕ್ಕಿಲ್ಲ, ಆ ಭಾಗ್ಯ ನಿಮಗ ಸಿಕ್ಕದಮ್ಮ. ಅದಕ್ಕೆ ಯಾವಾಗ ಫ್ರೀ ಮಾಡ್ಯಾರ, ಉಳ್ಳಾಗಡ್ಡಿ ಖರೀದಿ ಮಾಡಕ್ಕೆ ಬೆಂಗಳೂರಿಗೆ ಹೋಗ್ಯಾಳಂತ್ರಿ ಒಬ್ಬ ಹೆಣ್ಮಗಳು. ಇನ್ನೂ ಬಂದಿಲ್ಲ ಅಂತ್ರಿ ಆಕೆ. ಉಳ್ಳಾಗಡ್ಡಿ ಖರೀದಿ ಮಾಡಕ್ಕೆ ಬೆಂಗಳೂರಿಗೆ ಹೋದ ಹೆಣ್ಮಗಳು ಇನ್ನೂ ಬಂದಿಲ್ಲ ಅಂತೇವ. ಅದಕ್ಕೆ ಎಲ್ಲೆಲ್ಲಿ ಫ್ರೀ ಮಾಡ್ಯಾರ ಅಂದ್ರೆ ನಿಮಗೆ ಪುಣ್ಯಕ್ಷೇತ್ರ ನೋಡುವುದಕ್ಕಾಗಿ ಫ್ರೀ ಮಾಡ್ಯಾರ ಹೊರತು ಎಲ್ಲೆಲ್ಲಿ ಮಹಾತ್ಮರ ದರ್ಶನ ಅದಾವ ಅದನ್ನು ಕಾಣಿಕೊಂಡು ಬರಲಿ, ತಿಳ್ಕೊಂಡು ಬರಲಿ ಅಂತ ಫ್ರೀ ಮಾಡ್ಯಾರ ಹೊರತು ಮತ್ತೆ ಎದಕ್ಕಲ್ಲಮ್ಮ. ಬಸವ ಕಲ್ಯಾಣ ನೋಡಿರಿ ಅಮ್ಮ. ಕಲ್ಯಾಣ ಅಂದ್ರೆ ನೆನಪಾಗ್ತದ. 63 ಮಂದಿ ಶರಣರಾಗಿ ಹೋಗ್ಯಾರ. ಬುದ್ಧನಿಂದ ಹಿಡದಲ್ಲ, ಬಸವಣ್ಣ, ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಮೇದಾರ ಕೇತಯ್ಯ, ಹರಭಕ್ತ ಹರಳಯ್ಯ, ಆಯ್ದಕ್ಕೆ ಲಕ್ಕಮ್ಮ, ಒಬ್ಬರ ಇಬ್ರಮ್ಮ 63 ಮಂದಿ ಶರಣರು. ಸೊನ್ನಲಗಿ ಸಿದ್ದರಾಮ, ಅಲ್ಲಮ ಪ್ರಭುದೇವ, ಮೋಳ್ಗಿ ಮಾರಯ್ಯ, ಈ 63 ಮಂದಿ ಶರಣರ ಭಾವಚಿತ್ರವನ್ನು ನೋಡ್ಬೇಕಾಗಿತ್ತಂದ್ರಮ್ಮ ನೀವು ಬಸವ ಕಲ್ಯಾಣಕ್ಕೆ ಹೋದ್ರೂ ಸಿಗಂಗಿಲ್ಲ, ನೀವು ಹುಬ್ಬಳ್ಳಿಗೆ ಹೋದ್ರೂ ಸಿಗಂಗಿಲ್ಲ, ನೀವು ಬಿಜಾಪುರಕ್ಕೆ ಹೋದ್ರೂ ಸಿಗಂಗಿಲ್ಲ. 63 ಮಂದಿ ಶರಣರ ಭಾವಚಿತ್ರವನ್ನ ಅವ್ರು ಏನೇನ ಕಾಯಕವನ್ನ ಮಾಡ್ತಿದ್ರು ಅನ್ನೋದು ನಮಗೆ ಗೊತ್ತಾಗ್ಬೇಕಾಗಿತ್ತಂದ್ರೆ ಕೂಡಲ ಸಂಗಮಕ್ಕೆ ಹೋಗ್ರಿ. ಅಕ್ಕ ಮಹಾದೇವಿ ಅನುಭಾವ ಮಂಟಪದ ಆ ಅನುಭಾವ ಮಂಟಪದೊಳಗ 63 ಮಂದಿ ಶರಣರ ಭಾವಚಿತ್ರ ಹಾಕ್ಯಾರಮ್ಮ. ಏನೇನ ಕಾಯಕ ಮಾಡ್ತಿದ್ರು ಅನ್ನತಕ್ಕಂಥ 63 ಮಂದಿ ಶರಣರ ಭಾವಚಿತ್ರ. ಆ 63 ಮಂದಿ ಶರಣರೊಳಗ ಇಬ್ಬರು ಶರಣ, ಒಬ್ಬ ಶರಣಿ. ಕಲ್ಯಾಣದಲ್ಲಿ ಬಹಳ ಚಂದ ಬದುಕು ಮಾಡಿದ್ರಮ್ಮ ಅವರು. ಒಬ್ಬ ಶರಣ, ಒಬ್ಬ ಶರಣಿ. ಶರಣನ ಹೆಸರು ಮಾರಯ್ಯ, ಶರಣಿ ಹೆಸರು ಲಕ್ಕಮ್ಮ. ಅವ್ರಿಗೆ ಏನಂತ ಕರಿತಿದ್ರು ಅಂದ್ರೆ ಆಯ್ದಕ್ಕೆ ಲಕ್ಕಮ್ಮ ಮಾರಯ್ಯ ಅಂತ ಕರಿತಿದ್ರಮ್ಮ ಕಲ್ಯಾಣದಲ್ಲಿ. ಯಾಕೆ ಅವ್ರಿಗೆ ಆಯ್ದಕ್ಕಿ ಲಕ್ಕಮ್ಮ ಅಂತ ಕಲ್ಯಾಣದಲ್ಲಿ ಕರಿತಿದ್ರು ಅಂದ್ರೆ ಬೆಳಕು ಹರಿತ್ಲೆ ಕೋಳಿಗಳು ಬಿದ್ದಿರುವ ಅಕ್ಕಿಗಳನ್ನು ಆರಿಸ್ಕೊಂಡು ಹೆಂಗೆ ತಿಂತಿದ್ವಲ್ಲ ಹಂಗ ಮಾರಯ್ಯನವರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಗುರು ಕೊಟ್ಟಿರುವ ಲಿಂಗವನ್ನ ಅಂಗೈಯೊಳಗೆ ಹಿಡ್ಕೊಂಡು ಲಿಂಗ ಪೂಜೆಯನ್ನು ಮಾಡಿ ಕೈಯಾಗ ಜೋಳಿಗೆ ಹಾಕೊಂಡು ಕಲ್ಯಾಣದೊಳಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಕಲ್ಯಾಣದೊಳಗೆ ಹೋಗಿ ಬಿದ್ದಿರುವ ಅಕ್ಕಿಗಳನ್ನು ಆರಿಸ್ಕೊಂಡು ಬಂದು ಜಂಗಮರಿಗೆ ಪ್ರಸಾದವನ್ನು ಮಾಡಿಸುವಂತ ಕಾಯಕ ಯಾರದ್ರಿ? ಕಲ್ಯಾಣದಲ್ಲಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ. ಗಂಡ ಹೆಂಡತಿ ಇದ್ರು ಅವ್ರಂಗಿರ್ಬೇಕ್ರಿ. ಕಲ್ಯಾಣದಲ್ಲಿ ಎಷ್ಟೋ ಮಂದಿ ಶರಣರಿಗೆ ಆದರ್ಶವಾಗಿರತಕ್ಕಂಥವ್ರು ಅವರು ಶರಣಿಯರು. ಅವ್ರು ನೋಡಿ ಬದುಕು ಮಾಡ್ತಿದ್ರಂತ ಕಲ್ಯಾಣದಲ್ಲಿ. ಅಷ್ಟು ಚಂದ ಹೊಂದಾಣಿಕೆಯಿಂದ ಬದುಕು ಮಾಡ್ತಿದ್ರಮ್ಮ. ಅದಕ್ಕೆ ಗಂಡ ಹೆಂಡರ ಜೀವನ ಹೆಂಗಿರ್ಬೇಕಂದ್ರೆ 63ರಂತಿರ್ಬೇಕಂತ. ಇದೇನ್ರಿ ಮುತ್ಯಾರ 63 ಹೊಸದಾಗಿ ಹೇಳಕತ್ತಿರಲ್ಲ ಅಂತ ಕೇಳ್ತೀರೇನು? ಗಂಡ ಹೆಂಡ್ರ ಜೀವನ ಹೆಂಗಿರ್ಬೇಕಂದ್ರೆ 63 ಇರ್ಬೇಕಂತ್ರಿ. 63 ಅಂಕಿ ಹೆಂಗೈತೆ ನೋಡ್ರಿ. 6 ಏನ್ ನೋಡ್ತಿರ್ತದ? 3 ನೋಡ್ತಿರ್ತದೆ. 3 ಏನ್ ನೋಡ್ತಿರ್ತದ? 6 ನೋಡ್ತಿರ್ತದ. 6 ಗಂಡ ಅಂತ, 3 ಹೆಂಡತಿ ಅಂತ. ಗಂಡನ ಅರಿತು ಹೆಂಡತಿ ಬದುಕಬೇಕು, ಹೆಂಡತಿಯನ್ನು ಅರಿತು ಗಂಡ ಬದುಕಿದಾಗ ಅದು 63 ಆಗ್ತದ ಹೊರತು 36 ಆದ್ರೆ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ತಾಳ್ಮೆ ಇಲ್ಲ, ಹೆಂಗ ಬದುಕು ಮಾಡ್ಬೇಕನ್ನತಕ್ಕಂಥದ ಆಚಾರ ಇಲ್ಲ, ನಡೆ ನುಡಿ ಇಲ್ಲ ಅಂದ್ರೆ ಇದಕ್ಕೆ ಸಂಸಾರ ಅಂತ ಕರೀತಾರನ್ರಿ. ಇದಕ್ಕೆ ಸಂಸಾರ ಅಂತ ಕರೆಯೋದಿಲ್ಲ. ಮುಂದೆ ಒಂದು ಪೂಜೆ ಐತ್ರಿ. ಮುಂದೆ ಒಂದು ಪೂಜೆ ಐತಿ. ಸಂಸಾರ ಆಗ್ಬೇಕಾದ್ರೆ ಮುಂದೆ ಪೂಜೆ ಇದ್ರೆ ಸಂಸಾರ ಆಗ್ತದ. ಆ ಪೂಜೆ ತೆಗಿರಿ. ಆ ಪೂಜೆ ತೆಗೆದ್ರೆ ಏನಾಗ್ತದ? ಸಸಾರ ಆಗಿಬಿಡ್ತದ. ಎಲ್ಲಿ ಹೊಂದಾಣಿಕೆ ಇರೋದಿಲ್ಲ, ಎಲ್ಲಿ ಅನುಭವದ ಸಂಸಾರದ ಬದುಕಿರಂಗಿಲ್ಲ, ಅದು ಸಸಾರದ ಬದುಕಾಗಿ ಬಿಡ್ತದ. ಹಂಗ ಗಂಡ ಹೆಂಡ್ರ ಜೀವನ ಹೆಂಗಿರ್ಬೇಕಂದ್ರ 63ರಂತಿರಬೇಕಂತೆ. 63ರಂತೆ ಗಂಡ ಹೆಂಡ್ರ ಜೀವನ ಭಗವಂತ ಆನಂದ ಪಡುವಂತ ಬದುಕಾಗ್ಬೇಕಂತ. ಅದಕ್ಕೆ ಜೇಡರ ದಾಸಿಮಾರ್ಯ ಬಹಳ ಚಂದ ಒಂದು ಮಾತು ಬರೀತಾನೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಪದು ಶಿವಂಗೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುತ್ತದೆ ಶಿವಂಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷವೆರಿಸಿದಂತೆ ಕಾಣ ರಾಮನಾಥ. ಎಷ್ಟು ಚಂದ ಬರೀತಾ ನೋಡ್ರಿ ಜೇಡರ ದಾಸಿಮಾರ್ಯ.
ಗಂಡ ಹೆಂಡ್ರ ಬದುಕು ಹೆಂಗಿರಬೇಕಂದ್ರೆ ಭಗವಂತ ಮೆಚ್ಚುವಂಥ ಬದುಕಿರಬೇಕು, ಭಗವಂತ ಆನಂದವನ್ನು ಪಡುವಂಥ ಬದುಕು ಮಾಡಬೇಕು. ಹಂಗೆ ಕಲ್ಯಾಣದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರ ಬದುಕು ಹೆಂಗಿತ್ತಂದ್ರೆ ಕಲ್ಯಾಣದಲ್ಲಿ ಎಲ್ಲರೂ ಮೆಚ್ಚುವಂಥ ಬದುಕನ್ನು ಮಾಡುತ್ತಿದ್ದರು. ದಿನನಿತ್ಯ ಬೆಳಗಿನ ಜಾವ ಮಡಿ ಉಡಿಯಿಂದ ಸ್ನಾನವನ್ನು ಮಾಡಿ ಲಿಂಗಾರ್ಚನೆ, ಮಾರಯ್ಯನವರು ದಿನನಿತ್ಯ ತರುವಂಥ ಕಾಯಕದ ಅಕ್ಕಿ, ಆ ಅಕ್ಕಿಯಿಂದ ಲಕ್ಕಮ್ಮ ದಿನನಿತ್ಯ ಪ್ರಸಾದವನ್ನು ತಯಾರು ಮಾಡಿ ಜಂಗಮರಿಗೆ ಕರ್ಕೊಂಡು ಬಂದು ಪ್ರೀತಿಯಿಂದ ಉಣಿಸುವಂಥ ಕಾಯಕದ ಬದುಕು ಕಲ್ಯಾಣದಲ್ಲಿ. ಎಂಥ ಬದುಕಮ್ಮ! ಇನ್ನೊಬ್ಬರ ಮನೆಗೆ ಹೋಗಿ ಬೇಡುವಂಥ ಬದುಕಲ್ಲ, ಕಾಯಕ ಅಲ್ಲ. ಅಕ್ಕಿಗಳನ್ನು ಆರಿಸಿಕೊಂಡು ಬರುವಂಥ ಕಾಯಕ, ತಮಗಾಗಿ ಅಲ್ಲ, ಜಂಗಮರಿಗಾಗಿ. ಜಂಗಮರು ಆನಂದಮಯವಾಗಿ ಬದುಕಲಿ, ಜಂಗಮರ ಆನಂದದಿಂದ ಮೃಷ್ಟಾನ ಭೋಜನವನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ಹೊಟ್ಟೆ ಯಾವಾಗಲೂ ತಣ್ಣಗ ಇರುತ್ತದನ್ನುವಂಥ ಭಾವನೆಯಿಂದ ಜಂಗಮರ ಸೇವೆಯನ್ನು ಮಾಡುವಂಥ ಶರಣರು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರು. ಮಾರಯ್ಯ ಬೆಳಿಗ್ಗೆ ಏಳತ್ಲೆ ಲಿಂಗಾರ್ಚನೆ ಮುಗಿಸಿ ಕೈಯಾಗ ಜೋಳಿಗೆ ಹಾಕ್ಕೊಂಡು ಹಣಿಗೆ ವಿಭೂತಿ ಹಚ್ಕೊಂಡು ಹೊಂಟ್ರೆ ಸಾಕ್ಷಾತ್ ಶಿವ ಹೊಂಟಂಗಾಗ್ತಿತ್ತಂತ ಕಲ್ಯಾಣದಲ್ಲಿ. ಯಾವಾಗ ಕಲ್ಯಾಣದೊಳಗೆ ಪಾದ ಇಡ್ತಾನ, ಚುಮು ಚುಮು ಬೆಳಕು ಹರಿತದ ಸೂರ್ಯ ಉದಯ ಆಗ್ತಿರ್ತಾನೆ, ಕಲ್ಯಾಣದಲ್ಲಿ ಬಿದ್ದಿರುವ ಅಕ್ಕಿಗಳನ್ನು ಆರಿಸಿಕೊಂಡು ಬಂದು ಹೆಂಡತಿ ಕೈಯಾಗ ಜೋಳಿಗೆ ಕೊಡ್ತಾಳಂತ. ತಾಯಿ ಲಕ್ಕಮ್ಮ ಲಿಂಗಾರ್ಚನೆಯನ್ನು ಮುಗಿಸಿ ಯಾವಾಗಲೂ ತಲೆ ಮೇಲೆ ಸೆರಗು ಹಾಕ್ಕೊಂಡು ಹಣೆಗೆ ವಿಭೂತಿ ಧರಿಸಿಕೊಂಡು ಕುಂಕುಮದ ತಿಲಕವನ್ನು ಇಟ್ಟುಕೊಂಡು ಗಂಡನ ಸಲುವಾಗಿ ತುಂಬಿದ ಚರಿಗೆಯನ್ನು ಹಿಡಿದುಕೊಂಡು ತನ್ನ ಗುಡಿಸಲದ ಮುಂದೆ ದಾರಿ ಕಾಯ್ತಿದ್ಲಂತೆ. ಪತಿದೇವ ಬರುತ್ತಾನೆ, ಕೈಯಾಗ ಜೋಳಿಗೆ ಹಿಡ್ಕೊಂಡ ಪತಿದೇವ ಬರ್ತಿದ್ದ. ಪಾದಕ್ಕೆ ನೀರು ಹಾಕ್ತಿದ್ಲು, ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ಲು. ಮಾರಯ್ಯ ಜೋಳಿಗೆ ಕೊಡ್ತಿದ್ದ. ಜೋಳಿಗೆಯೊಳಗಿರ್ತಕ್ಕಂಥ ಅಕ್ಕಿಗಳನ್ನು ಹಸನವನ್ನಾಗಿ ಮಾಡಿ ಜಂಗಮರಿಗೆ ಪ್ರಸಾದವನ್ನು ತಯಾರು ಮಾಡತಕ್ಕಂಥ ಕಾಯಕ ಲಕ್ಕಮ್ಮನ ಕಾಯಕ. ಅದಕ್ಕೆ ಎಂದೂ ಗುರು, ಲಿಂಗ, ಜಂಗಮ ಈ ಮೂರನ್ನು ಎಂದೂ ಮರಿಬಾರ್ದಂತ. ಯಾರನ್ನಾರ ಯಾಕೆ ಮರೀರಿ ಬೇಡ ನಂಗಲ್ಲ. ತೊರೆಯದಿರು ಗುರುವ, ತೊರೆಯದಿರು ಗೆಲವನೆಂಬ ಹಠವ, ತೊರೆಯದಿರು ಚಲವನೆಂಬ ಹಠವ, ತೊರೆಯದಿರು ಜಂಗಮನ, ತೊರೆಯದಿರು ಗುರುವನ್ನ, ತೊರೆಯದಿರು ಲಿಂಗವನ್ನ. ನೀವು ಬೇಕಾದ ತೊರಿರಿ, ರೊಕ್ಕ ತೊರಿರಿ, ಬೆಳ್ಳಿ ತೊರಿರಿ, ಹೊಲ ತೊರಿರಿ, ಮನಿ ತೊರಿರಿ, ಜೀವನ ನಡೀತದ. ಇವನ್ನ ತೊರೆದ್ರೆ ಎಂದೂ ಜೀವನ ನಡೆಯೋದಿಲ್ಲ. ಅದಕ್ಕೆ ಗುರು, ಲಿಂಗ, ಜಂಗಮರನ್ನು ಬದುಕಿನೊಳಗೆ ಯಾರು ಅಳವಡಿಸಿಕೊಂಡು ಬದುಕ್ತಾರ ಅವನ ಬದುಕು ಪಾವನದ ಬದುಕು. ನಿಮ್ಮ ಮನೆಯೊಳಗೆ ಜಗುಲಿ ಅದಲ್ಲಮ್ಮ, ದೇವ್ರು ಇಡ್ತೀರಲ್ಲ ಜಗುಲಿ, ದೇವರ ಕೋಣಿಯೊಳಗೆ ಜಗಲಿ ಮಾಡ್ತೀರಿ, ಜಗಲಿ ಕಟ್ಟಿಸ್ತೀರಿ. ಎಷ್ಟು ಚಂದ ಹಿರಿಯರ ಹೆಸರಿಟ್ಟಾರ ನೋಡ್ರಿ. ಜಗುಲಿ ಮೂರಾಕ್ಷರದಮ್ಮ, ಜಗುಲಿ. ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ, ಜಂಗಮ ಗುರು ಲಿಂಗ ಸ್ವರೂಪವೇ ಮನೆಯೊಳಗಿರ್ತಕ್ಕಂಥ ಜಗುಲಿ. ಆ ಜಗಲಿ ಮ್ಯಾಲ ನಮ್ಮ ದೇವರು ಇರ್ತಾವ, ಆ ಜಗಲಿ ಮ್ಯಾಲ ನಮ್ಮ ದೇವರು ಇರ್ತಾವ. ಅಂತಹ ದೇವರಿರುವಂಥ ಗುರುಲಿಂಗ ಜಂಗಮರ ಸ್ವರೂಪವಾಗಿರತಕ್ಕಂಥ ದಿನನಿತ್ಯ ಕಾಯಕ ಮಾಡ್ತಕ್ಕಂಥ ಆಯ್ದಕ್ಕಿ ಲಕ್ಕಮ್ಮನವರು ಯಾರ ಬಗ್ಗೆ ತಲೆ ಕಡಿಸ್ಕೊಳ್ತಿದ್ದಲ್ಲ ತಮ್ಮ ಕಾಯಕದೊಳಗೆ, ಜಂಗಮರಿಗೆ ಪ್ರಸಾದ ಮಾಡಿಸೋ ಕಾಯಕದೊಳಗೆ. ಅಮ್ಮ, ಗಂಡ ಹೆಂಡ್ರ ಜೀವನ ಬಹಳ ಚಂದ ನಡಿಬೇಕಾಗಿತ್ತಂದು ನಿಮಗೆ ಹೆಂಗೆ ತಿಳಿತೈತೆ ಹಂಗೆ ಬದುಕು ಮಾಡ್ಬೇಕಮ್ಮ. ಇನ್ನೊಬ್ಬರ ಮಾತು ಕೇಳಿ ಎಂದೂ ಜೀವನ ಮಾಡಬಾರ್ದು. ಇನ್ನೊಬ್ಬರ ಮಾತು ಕೇಳಿ ನೀವು ಜೀವನ ಮಾಡಿದ್ರಿ, ಸಂಸಾರ ಹಾಳಾಗೋದು ನಮ್ಮದ, ಯಾರ್ದು ಅಲ್ಲ. ಜೀವನ ಹಾಳಾಗೋದು ನಮ್ಮದ. ನಿಮಗೆ ಏನು ತಿಳಿತದ ಬದುಕು ಮಾಡ್ರಿ. ಅದು ತಪ್ಪರ ಇರಲಿ, ಒಪ್ಪರ ಇರಲಿ, ಚಲೋದರ ಇರಲಿ, ಕೆಟ್ಟದರ ಇರಲಿ, ನಿಮಗೆ ಹೆಂಗೆ ತಿಳಿತೈತೆ ಹಂಗೆ ಬದುಕು ಮಾಡ್ರಿ ಮಾ. ಆದರೆ ಇನ್ನೊಬ್ಬರ ಮಾತು ಕೇಳ್ತವೆ ಅಂದ್ರೆ ಸಂಸಾರ ಹಾಳು ಮಾಡಿಕೊಳ್ಳೋರು ನಾವು, ಜೀವನ ಹಾಳು ಮಾಡಿಕೊಳ್ಳೋರು ನಾವು. ಯಾಕಂದ್ರೆ ಸುಂದರವಾಗಿ ಒಂದು ಸಂಸಾರ ನಡೆಯಕತ್ತದ ಅಂದ್ರೆ ಅದಕ್ಕೆ ಹುಳಿ ಹಿಂಡೋರು ಭಾಳ ಮಂದಿ ಇರ್ತಾರೆ. ಭಾಳ ಚಂದ ಜೀವನ ನಡೆಯಕತ್ತದ ಅಂದ್ರೆ ಅದಕ್ಕೆ ಹುಳಿ ಹಿಂಡೋರು ಭಾಳ ಮಂದಿ ಇರ್ತಿರ್ತಾರ, ಕಾಯ್ತಿರ್ತಾರಮ್ಮ. ಅದಕ್ಕೆ ಕೆಡಿಸೋರು ಭಾಳ ಮಂದಿ ಇರ್ತಾರೆ ಈ ಸಮಾಜದೊಳಗೆ. ಅದಕ್ಕೆ ನಮಗೆ ಹೆಂಗೆ ತಿಳಿತೈತಿ ಹಂಗೆ ಬದುಕು ಮಾಡಬೇಕು, ಇನ್ನೊಬ್ಬರ ಮಾತು ಕೇಳಿ ಬದುಕು ಮಾಡಬೇಕು. ಲಕ್ಕಮ್ಮ ಗಂಡನೇ ಗುರು ಅವ್ವ, ಗಂಡನೇ ದೇವರವ್ವ, ಗಂಡನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ಬದುಕಿರ್ತಕ್ಕಂಥ ತಾಯಿ ಲಕ್ಕಮ್ಮ. ಎಷ್ಟು ಸಂಸ್ಕಾರವಂತಳಾಗಿದ್ಲಂದ್ರೆ ತಾಯಿ ಲಕ್ಕಮ್ಮ. ಕಲ್ಯಾಣದಲ್ಲಿ ಲಕ್ಕಮ್ಮ ಬರಾಕತ್ತಾಳಂದ್ರೆ ಎಲ್ಲ ಶರಣರು ಎದ್ದು ನಮಸ್ಕಾರ ಮಾಡ್ತಿದ್ರಂತ. ಅಷ್ಟು ಸಂಸ್ಕಾರವತಿ ಲಕ್ಕಮ್ಮ ತಾಯಿ. ಅದಕ್ಕೆ ಸಂಸ್ಕಾರ ಇರ್ಬೇಕಮ್ಮ ತಾಯಿ ಅಂದ್ರಿ. ಮೊನ್ನೆ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೇವೆ. ಪುರಾಣಕ್ಕೆ ಹೋದಾಗ ಪ್ರಸಾದ ಕೊಂಟಿದ್ವಿ ಒಬ್ಬರ ಮನೆಗೆ. ಕಟ್ಟಿ ಮೇಲೆ ಕುಂತು ಮಾತಾಡಕತ್ತಿದ್ರು ಇಬ್ಬರು ಅಕ್ಕ ತಂಗಿ. ಬಹುಶಃ ಅವರಿಬ್ಬರು ಅಕ್ಕ ತಂಗಿನ ಅಂತ ಕಾಣಿಸ್ತದೆ.
ಕಟ್ಟಿ ಮುಂದೆ ಕುಂತು ಏನು ಮಾತಾಡಕತ್ತಿದ್ರು, ಈಕಿ ತಂಗಿ ಅಂತಿದ್ಲಂತ, ಯಾಕ ನಮ್ಮ ಮನೆಗೆ ಒಂದು ಸ್ವಾಮಿ ಬಂದಿತ್ತು. ಬಾಯನ ಭಾಷೆ ನೋಡ್ರಿ. ನಿಮ್ಮ ಮನೆಗೆ ಸ್ವಾಮಿಗಳು ಬಂದ್ರೆ ಸ್ವಾಮಿಗಳು ಅಂತಿರಿಲ್ಲಮ್ಮ, ನಮ್ಮ ಮನೆಗೆ ಒಬ್ಬರು ಮುತ್ತೇರು ಬಂದಿದ್ರು ಅಂತ ಕರಿತಿರಿಲ್ಲ. ಆಕಿ ಬಾಯನ ಭಾಷೆ ನೋಡು. ಯಾಕ ಮೊನ್ನೆ ನಮಗೊಂದು ಸ್ವಾಮಿ ಬಂದಿತ್ತು ನಮ್ಮ ಮನೆಗೆ. ಜಳಕ ಮಾಡ್ತಾ ಜಳಕ ಅನ್ನೋ ಶಬ್ದ ಉಪಯೋಗ ಮಾಡಬಾರ್ದ್ರಿ. ಯಾರಿಗೆ ಅಂಥ ಶಬ್ದ ಉಪಯೋಗ ಮಾಡಬೇಕು ಅಂಥ ಶಬ್ದನೂ ಉಪಯೋಗ ಮಾಡಬೇಕು. ಜಳಕ ಮಾಡುತ್ತಂತ, ಸ್ನಾನ ಅನ್ನಬೇಕು. ಮಹಾತ್ಮರು ಬಂದರು, ಜಳಕ ಮಾಡ್ತು, ಜಗಲಿ ಮುಂದೆ ಕೂತ್ಕೊಂಡು ಪೂಜೆ ಕೂತ್ಕೊಂತು. ಜಗಲಿ ಮುಂದೆ ಪೂಜೆ ಕೂತ್ಕೊಂಡಾಗ ಕೈಯಾಗ ರುದ್ರಾಕ್ಷಿ ದೊಡ್ಡದು ಹಿಡ್ಕೊಂಡಿತ್ತು. ಏನೋ ಕೈಯಾಗ ರುದ್ರಾಕ್ಷಿ ಸರ ದೊಡ್ಡದು ಹಿಡ್ಕೊಂಡಿತ್ತು. ಎಲ್ಲಿ ಕಳ್ಕೊಂಬಂದಿತ್ತೋ ಗೊತ್ತಿಲ್ಲ. ನಮ್ಮ ಮನೆ ಜಗಲಿ ಮುಂದೆ ಕೂತ್ಕೊಂಡು ಎಣಸಾಕತ್ತಿತ್ತು ನೋಡಿ. ಸ್ವಾಮಿಗಳಾದವರು ರುದ್ರಾಕ್ಷಿ ಮಾಲಿಯನ್ನು ಎದಕ್ಕೆ ಎಣಿಸ್ತಾರ ಅನ್ನೋದು ಗೊತ್ತಿಲ್ಲ ಹೆಣ್ಮಗಳಿಗೆ. ಹೌದ್ರಿ, ಹಿಂಗೆ ಕುತ್ಕೊಂಡು ಎಣಸಾಕತ್ತಿತ್ತು. ಎಣಿಸ್ತು 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 ತಂಗಿ 3 ತಾಸು ಕುತ್ಕೊಂಡು ಎಣಿಸ್ತು. ಸಿಗ್ತಾ ಬಿಡುತ್ತಾ ತೊಗೊಂಡು ಇಟ್ಕೊಂಡು ತಿಂದು ಅದು ಹೋಗ್ಬಿಡ್ತು ನೋಡಿ. ಈ ಸಂಸ್ಕಾರ ಇಲ್ಲ ಅಂದ್ರೆ ಹೆಣ್ಮಗಳು ತೊಗೊಂಡು ಏನು ಮಾಡೋದದ ರೀ? ಹೋಲಿ ಬಿಡೋಕೆ ಸಣ್ಣಕ್ಕಿದ್ಲಲ್ಲ, ಈಕೆ ಪಕ್ಕಕ್ಕೆ ಮುಂದೆ ಕೂತ್ಕೊಂಡಾಕೆ ದೊಡ್ಡಕ್ಕಿದ್ದಲ್ಲ, ಅಕ್ಕಿಗರ ಸಂಸ್ಕಾರ ಬೇಕಾರೆ ತಂಗಿ ನಮ್ಮ ಮನೆಗೊಂದು ಬಂದಿತ್ತವ ಸ್ವಾಮಿ. ಸ್ನಾನ ಮಾಡ್ತು, ಜಗಲಿ ಮುಂದೆ ಕೂತ್ಕೊಂಡು ಪೂಜೆ ಮಾಡಿಕೊಂತು. ನಾನು ಒಂದಿಷ್ಟು ಚಪಾತಿ ಮಾಡಿದ್ದೆ, ಒಂದಿಷ್ಟು ಚಜ್ಕ ಮಾಡಿದ್ದೆ, ಒಂದಿಷ್ಟು ಅನ್ನ ಸಾರು ಮಾಡಿದ್ದೆ. 2 ಚಪಾತಿ ನಿಡಿಸ್ಕೊಂತು, ಇಷ್ಟ ಚಜ್ಕ ನಿಡಿಸ್ಕೊಂತು, ಇಷ್ಟ ಅನ್ನ ನಿಡಿಸ್ಕೊಂತು. ಉದ್ದಕ್ಕೆ ನಮಸ್ಕಾರ ಹಾಕಂತ ಹಾಕಿದೆ. 2 ಚಪಾತಿ ತಿಂತು, ಹೊಳಿ ಚಪಾತಿ ಕೇಳಕ್ಕೆ ಹೋದೆ, ಒಲ್ಲೆ ಅಂತು. ಇಷ್ಟ ಚಜ್ಕ ಕೇಳಕ್ಕೆ ಹೋದೆ ಮತ್ತು ಒಲ್ಲೆ ಅಂತ. ಅನ್ನ ಸಾರು ಕೇಳಕ್ಕೆ ಹೋದೆ, ಒಲ್ಲೆ ಅಂತ. ಖಂಡಿತ ಇಲ್ಲ, ಗಂಗಾಳ ತೊಳೆದು ಕುಡಿದು ಇಟ್ಟು ಹೋತ್ ನೋಡು. ಸ್ವಾಮಿಗಳಾದವರು ಎದಕ್ಕೆ ಗಂಗಾಳ ತೊಳೆದು ಕುಡಿದು ಇಟ್ಟು ಹೋಗ್ತಾರನ್ನತಕ್ಕಂಥ ಸಂಸ್ಕಾರ ಆ ಹೆಣ್ಮಗಳಿಗಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದದ ರೀಮ್ಮ? ಅದಕ್ಕೆ ಸಂಸಾರ ಭಾಳ ಚಂದ ನಡಿಬೇಕಾಗಿತ್ತು ಅಂದ್ರೆ ಸಂಸಾರದೊಳಗೆ ಸಂಸ್ಕಾರನೇ ಇರ್ಬೇಕ್ರಿ. ಸಂಸ್ಕಾರ ಇತ್ತಂದ್ರೆ ಸಂಸಾರ ಭಾಳ ಚಂದ ನಡೀತದೆ. ಮತ್ತು ಸಂಸ್ಕಾರನ ನಮಗೆ ಇಲ್ಲ ಅಂದ್ರೆ ಸಂಸಾರ ಹೆಂಗೆ ನಡೆಸಲಿಕ್ಕೆ ಸಾಧ್ಯವಾಗ್ತದೆ? ಹಂಗೆ ಲಕ್ಕಮ್ಮನಿಗೆ ಎಂಥ ಸಂಸ್ಕಾರ ಇತ್ತು. ಗಂಡನೇ ಗುರು ಅವ್ವ, ಗಂಡನೇ ದೇವರವ್ವ, ಗಂಡನೇ ನನಗೆ ಸರ್ವಸ್ವ, ಗಂಡನ ಬಿಟ್ಟು ಮತ್ತೆ ಯಾವ ದೇವರು ಅಂತ ತಿಳ್ಕೊಂಡು ನಂಬಿ ಬದುಕ್ತಕ್ಕಂಥವಳು ತಾಯಿ ಕಲ್ಯಾಣದಲ್ಲಿ ಆಯ್ದಕ್ಕಿ ಲಕ್ಕಮ್ಮ. ಒಂದು ದಿನ ಕಲ್ಯಾಣದಲ್ಲಿ ಬಸವಣ್ಣ ತನ್ನ ಅರಮನೆ ಮುಂದೆ ನಿಂತು ವಿಚಾರ ಮಾಡಿದಂತ, ಅಲ್ಲ ಮಾರಯ್ಯ, 1 ದಿನ ಅಲ್ಲ 2 ದಿನ ಅಲ್ಲ, ಸುಮಾರು 10-15 ವರ್ಷ ಆತ ಕೈಯಾಗ ಜೋಳಿಗೆ ಹಿಡ್ಕೊಂಡು ಬರಕಂತು. ಕಲ್ಯಾಣದಲ್ಲಿ ಬಿದ್ದಿರುವ ಅಕ್ಕಿಗಳನ್ನು ಆರಿಸ್ಕೊಂಡು ಹೊಂಟಾನ. ಎಷ್ಟು ಸಿಗುತ್ತವ ಅವನಿಗೆ ದಿನನಿತ್ಯ ಅಂದ್ರೆ? ಇನ್ನೂ ಒಂದು ಮುಟ್ಟಿಗೆ ಸಿಕ್ಕಾವ, ಒಂದು ಬಗಸಿ ಸಿಕ್ಕಾವ. ಆ ದಿನನಿತ್ಯ ಕಾಯಕ ಮಾಡ್ತಾನಂದ್ರೆ ಇಷ್ಟ ಅಕ್ಕಿ ತೊಗೊಂಡು ಹೆಂಗಮ್ಮ ಜಂಗಮರಿ ಹೊಡ್ತುಂಬ ಪ್ರಸಾದ ಮಾಡಿಸ್ತಾನ ಮಾರಯ್ಯ. ಜಂಗಮರರು ಹೆಂಗೆ ಹೊಡ್ತುಂಬ ಊಟ ಮಾಡ್ತಾರ? ಏನು ಉಳಿತೈತೆ ಇಲ್ಲೋ? ಗಂಡ ಹೆಂಡತಿ ಇಬ್ಬರು ಉಣ್ತಾರ ಇಲ್ಲೋ? ಹೆಂಗಪ್ಪ ಇವ್ರ ಜೀವನ? ಆ ಕಲ್ಯಾಣದಲ್ಲಿ ಎಷ್ಟು ಮಂದಿ ಶರಣರಿಲ್ಲ, ಎಷ್ಟು ಮಂದಿ ಶರಣಿಯರಿಲ್ಲ. ಶರಣರ ಮನೆಗೆ ಹೋಗಿ ಬೇಡಿ ನಡೆಸ್ಕೋಬಹುದಲ್ಲ. ಕಕ್ಕಯ್ಯನ ಮನ್ಯಾಗ, ಚೆನ್ನಯ್ಯನ ಮನ್ಯಾಗ, ಹರಳಯ್ಯನ ಮನ್ಯಾಗ, ದಾಸಯ್ಯನ ಮನ್ಯಾಗ ಎಷ್ಟು ಮಂದಿ ಶರಣರಿಲ್ಲ. ಶರಣರ ಮನ್ಯಾಗ ಬೇಡಿ ನಿಸ್ಕೊಂಡ್ರೆ 2 ಮನೆ 3 ಮನೆಗೆ ಶರಣರ ಮನೆಗೆ ಹೋದ್ರೆ ಜೋಳಿಗೆ ತುಂಬಿಬಿಡ್ತದೆ. ಇದು ಎಂಥ ಹುಚ್ಚು ಕಾಯಕಪ್ಪ ಅಂದ ಬಸವಣ್ಣ. ಎಂಥ ಹುಚ್ಚು ಕಾಯಕ ಈ ಒಂದು ಮಾರಯ್ಯನ ಕಾಯಕ. ಇಲ್ಲ, ನಾಳೆ ಬರಲಿ ಮಾರಯ್ಯ, ನಾಳೆ ಬರಲಿ. ಅವ ಬರೋದ್ರೊಳಗೆ ನಾನು ಅಂಗಳದೊಳಗೆ ಒಂದು 2 ಸೇರು ಅಕ್ಕಿ ಚೆಲ್ಲಿ ಬಿಡೋಣ. ಸೇರು ಅಂದ್ರಿ 2 ಕಾಲಪವು ಏನ್ರಿ? ಸೊಲಿಗಿ. ಹಾಂ, 2 ಸೇರು ಅಕ್ಕಿ ಚೆಲ್ಲಿ ಬಿಡೋಣ ಅಂಗಳದ ಮುಂದೆ. ವಿಚಾರ ಮಾಡಿದ. ಮರುದಿವಸ ಬಸವಣ್ಣ 4 ಗಂಟೆಗೆ ಎದ್ರಿ. 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಮುಗಿಸ್ಕೊಂಡು ಇನ್ನೇನು ಹೊರಗೆ ಬರೋದು ನಿಂತು ನೋಡೋದ್ರೊಳಗೆ ಚುಮು ಬೆಳಕು ಹರಿತಿತ್ತು. ಇನ್ನೇನ ಮಾರಯ್ಯ ಜೋಳಿಗೆ ಹಿಡ್ಕೊಂಡು ಬರ್ತಾನೆ ಅನ್ನೋಷ್ಟ್ರೊಳಗನ ಮರದಾಗ 2 ಸೇರು ಅಕ್ಕಿ ಹಾಕ್ಕೊಂಡು ಬಂದು ತನ್ನ ಅಂಗಳದೊಳಗೆ ಹಿಂಗೆ ಉಗ್ಗಿಬಿಟ್ಟ, ಚೆಲ್ಲಿಬಿಟ್ಟ. ಯಾರೀ? ಬಸವಣ್ಣ. ಹಿಂಗೆ ಚೆಲ್ಲಿ ಅರಮನೆಯೊಳಗೆ ತನ್ನ ಮನೆಗೆ ಹೋಗಿ ಒಂದು ಕಂಬದ ಮರಿಗೆ ನಿಂತ್ಕೊಂಡು ನೋಡಾಕತ್ತಿದ. ಮಾರಯ್ಯ ಬಂದೇನೋ, ಮಾರಯ್ಯ ಬಂದೇನೋ, ಮಾರಯ್ಯ ಬಂದೇನೋ. ಮಾರಯ್ಯ ಕಲ್ಯಾಣದೊಳಗೆ ಜೋಳಿಗೆ ಹಿಡ್ಕೊಂಡು ಬಿದ್ದಿರೋ ಅಕ್ಕಿಗಳನ್ನು ಆರಿಸ್ಕೊಂತ ಎಲ್ಲಿ ಬಂದ್ರಿ? ಬಸವಣ್ಣನ ಅರಮನೆ ಮುಂದೆ ಬಂದ. ನೋಡಿದ ಅಕ್ಕಿ ಬಿದ್ದಿರೋದು. ಅಯ್ಯೋ ಪಾಪ, ಯಾರು ಚೆಲ್ಲಿಕೊಂಡು ಹೋಗಿರ್ಬೋದೋ ಏನು, ಯಾರಿಗೇನು ಕಷ್ಟ ಇತ್ತು, ಯಾರಿಗೇನು ತೊಂದರೆ ಇತ್ತು, ಎಷ್ಟಾಕಂದ ಅಕ್ಕಿನ ಚೆಲ್ಲಿಕೊಂಡು ಹೋಗ್ಯಾರ ನೋಡು ಪಾಪ, ಏನು ತೊಂದರೆ ಇತ್ತು ಅಂತ ತಿಳ್ಕೊಂಡು ಒಂದಿಷ್ಟು ನೋವು ಮಾಡಿಕೊಂಡ, ಒಂದಿಷ್ಟು ಮನಸ್ಸಿನೊಳಗೆ ಖುಷಿ ಮಾಡಿಕೊಂಡು. ಯಾಕೆ? ಬಿದ್ದಿರುವ ಅಕ್ಕಿಯನ್ನು ಆರಿಸ್ಕೊಂಡು ಬರ್ತಕ್ಕಂಥ ಕಾಯಕ ನಂದು. ಯಾರು ಯಾಕೆ ಚೆಲ್ಲಿಕೊಂಡು ಹೋಗಲಿ?
ಆದ್ರೆ ಇಲ್ಲಿ ಅಕ್ಕಿ ಬಿದ್ದಾವ ಅಂದ್ರೆ ಇದು ಆರಿಸ್ಕೊಂಡು ಹೋಗುವಂಥ ಕಾಯಕಂತ ತಿಳ್ಕೊಂಡು ಹೆಗಲಿಗೆ ಹಾಕಿರ್ತಕ್ಕಂಥ ಜೋಳಿಗಿನ ಕೆಳಗಿಟ್ಟ ಜೋಳಿಗೆ ಬಾಯಿ ಅಗಲ ಮಾಡಿ ತಾನು ಕುತ್ಕೊಂಡು ಓಸು ಬಿದ್ದಿರೋ ಅಕ್ಕಿಗಳನ್ನು ಆರಿಸ್ಕೊಂಡು ಜೋಳಿಗೆಯೊಳಗೆ ಹಾಕ್ಕೊಂಡ ಒಳಗಿನ ಕಂಬದ ಮರಿಗೆ ಬಸವಣ್ಣ ನಿಂತು ನೋಡಾಕತ್ತಿದ್ನಲ್ರಿ, ಭಾಳ ಖುಷಿ ಪಟ್ಟ ಬಸವಣ್ಣ. ಇವತ್ತು ನಾನು ನೀಡಿರುವ ಅಕ್ಕಿಯಿಂದ ಜಂಗಮರು ಹೊಡ್ತುಂಬ ಪ್ರಸಾದ ಮಾಡ್ತಾರ, ಈ ಇಬ್ಬರು ಶರಣರ ಮನ್ಯಾಗ ಹೊಡ್ತುಂಬ ಪ್ರಸಾದ ಮಾಡ್ತಾರ ಅಂತ ತಿಳ್ಕೊಂಡು ಬಸವಣ್ಣ ಭಾಳ ಖುಷಿ ಪಟ್ಟ, ಭಾಳ ಆನಂದವನ್ನು ಪಟ್ಟ. ಮಾರಯ್ಯ ಓಸಕ್ಕೆ ಆರಿಸ್ಕೊಂಡು ಮತ್ತೆ ಹೆಗಲ ಮ್ಯಾಗ ಜೋಳಿಗೆ ಹಾಕ್ಕೊಂಡು ಕಲ್ಯಾಣದೊಳಗೆ ಬಿದ್ದಿರ ಅಕ್ಕಿಗಳನ್ನು ಆರಿಸ್ಕೊಂತ ಅವ ಕಲ್ಯಾಣ ದಾಟಿ ತನ್ನ ಮನೆ ಬರ್ಬೇಕಾದ್ರೆ ಯಾವ ಲಕ್ಕಮ್ಮ ತಲೆ ಮೇಲೆ ಸೆರೆಗೆ ಹಾಕ್ಕೊಂಡು ಹಣೆಗೆ ವಿಭೂತಿ ಧರಿಸಿಕೊಂಡು ಕುಂಕುಮದ ತಿಲಕವನ್ನು ಇಟ್ಟುಕೊಂಡು ತುಂಬಿದ ಚೆರಿಗೆ ಹಿಡ್ಕೊಂಡು ತನ್ನ ಗುಡಿಸಲು ಮುಂದೆ ನಿಂತಿದ್ಲಂತ. ಪತಿದೇವ ಬರ್ತಾನೆ ಅಂತ ತಿಳ್ಕೊಂಡು ಹಿಂಗೆ ತುಂಬಿದ ಚೆರಿಗೆ ಹಿಡ್ಕೊಂಡು ಬಾಗಿಲ ಮುಂದೆ ನಿಂತಾಳ. ಮಾರಯ್ಯ ಜೋಳಿಗೆ ತಗೊಂಡು ಬಂದೇ ಬಿಟ್ಟ. ಮಾರಯ್ಯನವರ ಪಾದಕ್ಕೆ ನೀರು ಹಾಕ್ಯಾಳ, ಪಾದಕ್ಕೆ ನಮಸ್ಕಾರ ಮಾಡ್ಯಾಳ. ಪಾದಕ್ಕೆ ನಮಸ್ಕಾರ ಮಾಡಿ ತಲೆ ಮೇಲೆ ಸೆರೆಗೆ ಹಾಕ್ಕೊಂಡು ಕೇಳ್ತಾಳ, ಪತಿದೇವ ಮಾರಯ್ಯನವರೇ. ಎಷ್ಟು ಚಂದ ಕರೀತಾಳ ನೋಡಿ ಅವ ಗಂಡನ್ನ, ಪತಿದೇವ ಮಾರಯ್ಯನವರೇ. ನೀವು ಒಮ್ಮೆರ ಕರೆದಿರೇನೋ, ಒಮ್ಮೆರ ಕರೆದಿರಿ ಗಂಡನ್ನ? ನೋಡೋಣ ಕರೆದವ್ರಿ ಹಿಂಗಂತ ಕೈ ಎತ್ತರ ನೋಡೋಣ. ಪಾಪ ಅದು ಹೊಲಕ್ಕೆ ಹೋಗಿ ಗದ್ದಿಗೆ ಹೋಗಿ ಕೆಲಸ ಮಾಡಿಕೊಂಡು ಹಸುವಾಗೈತಿ ಅಂತ ಮನ್ಯಾಗ ಉಣ್ಣಾಕ್ ಬಂದು ಏನು ಮಾಡಿ ಅಡಿಗೆ ನೀಡಿಕೊಡು ಅಂದ್ರೆ ಅಲ್ಲಿ ಮಾಡಿಟ್ಟನ್ನು ನೀಡ್ಕೊಂಡು ತಿನ್ನು ಅನ್ನೋರು ನಾವು. ಇವ ನಮಗೂ ಶರಣರಿಗೆ ಎಷ್ಟು ವ್ಯತ್ಯಾಸ ಅದ ನೋಡ್ರಿ, ನಮಗೂ ಶರಣರ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಅದ. ಯಾವ ಲಕ್ಕಮ್ಮಂತಾಳ, ಪತಿದೇವ ಮಾರಯ್ಯನವರೇ ಇವತ್ತಿನ ಕಾಯಕದ ಜೋಳಿಗೆಯನ್ನು ಕೊಡ್ರಿ. ಮಾರಯ್ಯಂತಾನ ಸತಿ, ಲಕ್ಕಮ್ಮ ತಗೋ ಇವತ್ತಿನ ಕಾಯಕದ ಜೋಳಿಗೆ. ಸತಿ ಲಕ್ಕಮ್ಮ ತಗೋ ಇವತ್ತಿನ ಕಾಯಕದ ಜೋಳಿಗೆ. ಲಕ್ಕಮ್ಮನ ಕೈಯಾಗ ಮಾರಯ್ಯ ಜೋಳಿಗೆ ಕೊಟ್ಟ. ಲಕ್ಕಮ್ಮ ಹಿಂಗೆ ಕೈಯಾಗ ಜೋಳಿಗೆ ಹಿಡ್ದಾಳ. ಲಕ್ಕಮ್ಮ ಮನಸ್ಸಿನೊಳಗೆ ವಿಚಾರ ಮಾಡ್ತಾಳ, ನನ್ನ ಪತಿದೇವ ಮಾರಯ್ಯನವ್ರನ್ನ ಲಗ್ನ ಆಗಿ ನನ್ನ ಪತಿದೇವ ಮಾರಯ್ಯನವ್ರನ್ನ ಕೈ ಹಿಡಿದು ಸುಮಾರು 15 ವರ್ಷ ಆಯಿತು. ಅಂದಿನಿಂದ ಹಿಡಿದು ಇಂದಿನವರೆಗೂ ದಿನ ತರುವಂಥ ಜೋಳಿಗೆನ ಬೇರೆ ಇತ್ತು, ಇವತ್ತಿನ ಜೋಳಿಗೆನ ಬೇರೆ ಐತಲ್ಲ. ಲಕ್ಕಮ್ಮನ ಮನಸ್ಸಿನೊಳಗೆ ಸಂಶಯ ಬಂತು. ಲಕ್ಕಮ್ಮನ ಮನಸ್ಸಂತಿತ್ತಂತ, ನನ್ನ ಪತಿದೇವ ಮಾರಯ್ಯ ಯಾರ್ದಾರ ಶರಣರ ಮನೆಯಾಗ ಬೇಡಿ ಇಸ್ಕೊಂಡು ಬಂದಾನೇನೋ, ಬೇಡಿ ನಿಡಿಸ್ಕೊಂಡು ಬಂದಾನೇನು ಅಕ್ಕಿನ, ಯಾಕೆ ಜೋಳಿಗೆ ಒಳಗೆ ಅಕ್ಕಿ ಭಾಳ ಅದಾವಲ್ಲ ಅಂತ ತಿಳ್ಕೊಂಡು ಲಕ್ಕಮ್ಮನ ಮನಸ್ಸು ಚಂಚಲಾತೋ. ಲಕ್ಕಮ್ಮ ಕೇಳ್ತಾಳಂತ ಪತಿದೇವನನ್ನ, ಪತಿದೇವ ಮಾರಯ್ಯನವರೇ ಇವತ್ತಿನ ಜೋಳಿಗೆ ಬೇರೆ ಅದ, ದಿನ ತರುವಂಥ ಜೋಳಿಗೆನ ಬೇರೆ ಇರ್ತಿತ್ತಲ್ಲ, ಮತ್ತು ಯಾರ್ದಾರ ಶರಣರ ಮನ್ಯಾಗ ಬೇಡಿ ನಿಡಿಸ್ಕೊಂಡು ಬಂದಿರೇನು? ಕಕ್ಕಯ್ಯನ ಮನ್ಯಾಗ, ಚೆನ್ನಯ್ಯನ ಮನ್ಯಾಗ, ಹರಳಯ್ಯನ ಮನ್ಯಾಗ ಯಾರ ಮನ್ಯಾಗ ಇಸ್ಕೊಂಡು ಬಂದಿರೇನ್ರಿಪ್ಪ? ಅವಾಗ ಮಾರಯ್ಯ ಭಾಳ ಚಂದ ಹೇಳ್ತಾನಂತ, ಇಲ್ಲ ಸತಿ ಲಕ್ಕಮ್ಮ, ಯಾವ ಶರಣರ ಮನ್ಯಾಗೂ ನಾ ಬೇಡಿ ಇಸ್ಕೊಂಡು ಬಂದಿಲ್ಲ, ಮತ್ತ್ಯಾಕೆ ಇಷ್ಟ ಅಕ್ಕಿ ಅದಾವ ಜೋಳಿಗೆಯೊಳಗೆ? ಮಾರಯ್ಯ ಹೇಳ್ತಾನ, ಕೈಯಾಗ ಜೋಳಿಗೆ ಹಿಡ್ಕೊಂಡು ಕಲ್ಯಾಣದೊಳಗೆ ಬಿದ್ದಿರ ಅಕ್ಕಿಗಳನ್ನು ಆರಿಸ್ಕೊಂತ ಹೊಂಟಿದ್ದ ಬಸವಣ್ಣನ ಅರಮನೆ ಮುಂದೆ ಎಷ್ಟಾಕಂದ ಅಕ್ಕಿ ಯಾರ ಚಲಿಕೊಂಡು ಹೋಗಿದ್ರು. ಎಲ್ಲಿ ಬಿದ್ದಿದ್ದು ಅನ್ಲಕ್ಕಿ, ಎಲ್ಲಿ ಬಿದ್ದಿದ್ದು ಮಾರಯ್ಯನವರೇ? ಬಸವಣ್ಣನ ಅರಮನೆ ಮುಂದೆ. ಯಾರು ಚಲಿಕೊಂಡು ಹೋಗಿದ್ದು ಅಲ್ರಿ ಇವು ಯಾರು ಕೆಡಿಕೊಂಡು ಹೋಗಿದ್ದಕ್ಕೆ ಅಲ್ಲ, ಮುದ್ದಾಮ ಬೇಕಂತ ಬಸವಣ್ಣನೇ ಚೆಲ್ಲಿರುವಂಥ ಅಕ್ಕಿ ಇವು ಅಂದ್ಲು. ಮುದ್ದಾಮು ಬೇಕಂತ ಬಸವಣ್ಣನ ಚೆಲ್ಲಿರುವಂಥ ಅಕ್ಕಿ ಇವು. ಯಾಕ? ನೀವು ಶರಣರ ಮನೆಯಾಗ ಹೋಗಿ ಬೇಡಿ ಇಸ್ಕೊಂಡು ಬರಂಗಲ್ಲಲ್ಲ, ಅದಕ್ಕೆ ಜಂಗಮರ ಹೊಡ್ತುಂಬ ಪ್ರಸಾದ ಮಾಡಲಿ, ಮಾರಯ್ಯನ ಹೆಂಡತಿ ಲಕ್ಕಮ್ಮನ ಹೊಡ್ತುಂಬ ಪ್ರಸಾದ ಮಾಡಲಿ ಅಂತ ಬೇಕಂತ ಮುದ್ದಾಮ ಬಸವಣ್ಣ ಚೆಲ್ಯಾನ್ರಿ. ಈ ಅಕ್ಕಿ ಬ್ಯಾಡ ನಮಗ್ರಿ. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ. ಯಾಕೆ ಆಶೆ ಮಾಡೋದ್ರಿ? ನಾವು ಅರಸರಲ್ಲ, ನಾವು ರಾಜರಲ್ಲ, ನಾವು ಶಿವನ ಭಕ್ತರದವಿ, ನಮಗೆ ಆಶೆನ ತಕ್ಕಂಥದ್ದು ಬ್ಯಾಡ್ರಿ. ಬಹುಶಃ ಈ ಮಾತಿಗೆ ಗಂಡ ಬೈದಿರ್ಬೋದು ಅನ್ನಿಸ್ತದಮ್ಮ, ಮಾರಯ್ಯನವರು ಹೆಂಡತಿನ ಬೈದಿರ್ಬೋದಂತ ಕಾಣಿಸ್ತದ. ಅವಾಗ ಬರಿತಾಳ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇಯ್ಯ. ಈ ಸಖ್ಯ ಆಸೆ ನಮಗೇಕೆ? ಈಶ್ವರನಪ್ಪ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ದೂರ ಮಾರಯ್ಯ, ದೂರ ಮಾರಯ್ಯ. ಬ್ಯಾಡ್ರಿ, ಈ ಅಕ್ಕಿಯಿಂದ ಪ್ರಸಾದವನ್ನು ಮಾಡಿದರೆ ಜಂಗಮರಿಗೆ ವಿಷ ಆಗ್ತದೆ. ಈ ಅಕ್ಕಿಯಿಂದ ಅನ್ನ ಮಾಡಿ ಜಂಗಮರಿಗೆ ಹೊಡ್ತುಂಬ ಉಣಿಸಿದ್ರೆ ಇದು ಜಂಗಮರಿಗೆ ವಿಷ ಆಗ್ತದೆ. ದಿನ ತರುವಂಥ ಕಾಯಕದ ಅಕ್ಕಿ ಏನಿರ್ತದಲ್ಲ, ಆ ಅಕ್ಕಿಯಿಂದ ಎಡೆ ಮಾಡಿ ಜಂಗಮರಿಗೆ ಉಣಿಸಿದ್ರೆ ಅದು ಪ್ರಸಾದ ಆಗ್ತದೆ ರೀ ಮಾರಯ್ಯನವರೇ ಪತಿದೇವ. ಬ್ಯಾಡ್ರಿ, ಈ ಅಕ್ಕಿ ಎಲ್ಲಿದ್ದು ಅಲ್ಲೇ ಹೋಗಿ ಚೆಲ್ಲಿ ಬರ್ರಿ ಅನ್ಲರಿ ಯಾರು? ಲಕ್ಕಮ್ಮ ತಾಯಿ. ನಮ್ಮಗ ಯವ ಯಾರ್ದರ ಕಣದಾಗ ತೊಗರಿ ರಾಶಿ ಮಾಡ್ಯಾರ ಅಂದ್ರೆ, ಯಾರು ಇಲ್ಲ ಅಂದ್ರೆ ಅವ ಏನಾರ ಒಂದಿಷ್ಟು ಹಾಳ್ಯಾಗಿ ಇಷ್ಟಾಕನ ತೊಗರಿ ತುಂಬ್ಕೊಂಡು ಬಂದ್ರಿ.
ತಗರಿ ತುಂಬ್ಕೊಂಡು ಬಂದಾಗ ಯವ್ವ ಅಲ್ಲಿ ಕಣದಾಗಿದ್ದು ತುಂಬ್ಕೊಂಡು ಬಂದನಿ. ನೀವಂತೀರಿ ಯಾರು ಇದ್ರಿಲ್ಲ, ಯಾರು ಇದ್ದಿದ್ದಿಲ್ಲ, ಮತ್ತು ಯಾರು ಇದ್ದಿದ್ದಿಲ್ಲ ಅಂತೀ ಹುಚ್ಚ. ಇನ್ನೊಂದಿಷ್ಟು ತರಕ್ಕೆ ನಿನಗೇನಾಗಿತ್ತು? ಯಾರು ಇಲ್ಲ ಅಂತ ಇನ್ನೊಂದಿಷ್ಟು ತರಕ್ಕೆ ನಿನಗೇನಾಗಿತ್ತೇವ? ನಮ್ಮ ಬದುಕು ಹಿಂಗೆ, ಶರಣರ ಬದುಕು ಹಂಗೆವ. ಆಶೆ ಮಾಡಲಾರ್ದರ ಬದುಕು ಶರಣರು. ನಂಬುದು 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 ಅಂತ ನಾವು ಬದುಕಾಕತ್ತೀವಿ, ಮನುಷ್ಯರಾಗಿ ಕುಂತವಿ. ಶರಣರು ಇದು ಯಾವುದು ನಂದಲ್ಲ, ಇದು ನಾ ಮಾಡಿಲ್ಲ, ಇದು ನಾ ಗಳಿಸಿಲ್ಲ, ಇದು ಯಾವುದು ನಂದಲ್ಲ, ಎಲ್ಲ ಭಗವಂತಂದ ಐತಿ ಅಂತ ತಿಳ್ಕೊಂಡು ಅವರು ಬದುಕು ಮಾಡಿದರು. ಅದಕ್ಕೆ ಜಗತ್ತಿನೊಳಗೆ ಅವರೆಲ್ಲ ಶರಣರಾದ್ರಮ್ಮ. ಇಷ್ಟ ವ್ಯತ್ಯಾಸ ನಮ್ಮ ಬದುಕಿಗೂ ಶರಣರ ಬದುಕಿಗೂ. ಯಾವಾಗ ಈ ಮಾತು ಹೇಳ್ತಾಳ ಲಕ್ಕಮ್ಮ, ಮಾರಯ್ಯನವರು ಜೋಳಿಗೆ ತಗೊಂಡು ಮತ್ತೆ ಎಲ್ಲಿ ಬಂದ್ರಿ? ಕಲ್ಯಾಣಕ್ಕೆ ಬರ್ತಾರೆ. ಬಸವಣ್ಣ ಕಟ್ಟಿ ಮೇಲೆ ಕುಂತು ಖುಷಿ ಪಡ್ತಿದ್ದ, ಆನಂದ ಪಟ್ಟಿದ್ದ, ಸಂತೋಷ ಪಟ್ಟಿದ್ದ. ಇವತ್ತು ನಾ ಚೆಲ್ಲರ ಅಕ್ಕಿ ಮಾರಯ್ಯನ ಮನೆಯೊಳಗೆ ಜಂಗಮರು ಹೊರತುಂಬ ಪ್ರಸಾದವನ್ನು ಮಾಡ್ತಾರೆ. ಯಾವ ಶರಣರಾಗಿರ್ತಕ್ಕಂಥ ಮಾರಯ್ಯ ಲಕ್ಕಮ್ಮನವರು ಹೊರತುಂಬ ಪ್ರಸಾದವನ್ನು ಉಣ್ತಾರೆ ಇವತ್ತಂತ ತಿಳ್ಕೊಂಡು ಭಾಳ ಖುಷಿ ಪಟ್ಟಿದ್ದ. ಕಟ್ಟಿ ಮೇಲೆ ಬಸವಣ್ಣ ಕುಂತಿದ್ದ, ಮಾರಯ್ಯ ಜೋಳಿಗೆ ಹಿಡ್ಕೊಂಡು ಬಂದ. ಬಸವಣ್ಣನಿಗೆ ಹಿಂಗೆ ಜೋಳಿಗೆ ತೋರಿಸಿದ್ರು ಎತ್ತಿ. ಬಸವಣ್ಣನಿಗೆ ಹಿಂಗೆ ಎತ್ತಿ ಜೋಳಿಗೆಯನ್ನು ಮಾರಯ್ಯನವರು ತೋರಿಸಿ ಬಸವಣ್ಣ ಹೆಂಗೆ ಅಕ್ಕಿ ಚೆಲ್ಲಿದ್ದ 2 ಸೇರು ಅಷ್ಟೇ ಅಕ್ಕಿ ಚೆಲ್ಲಿ ಕಲ್ಯಾಣದಲ್ಲಿ ಅಷ್ಟು ಅಕ್ಕಿಯನ್ನು ಆರಿಸ್ಕೊಂಡಿದ್ದ. ಅಷ್ಟೇ ಅಕ್ಕಿ ಜೋಳಿಗೆಯಾಗ ತಗೊಂಡು ಮತ್ತೆ ಮನೆಗೆ ಬಂದು ಲಕ್ಕಮ್ಮನ ಕೈಯ ಕೊಡ್ತಾನಂತ. ಲಕ್ಕಮ್ಮಲ್ಲಂತ ಮಾರಯ್ಯನವರೇ ಪತಿದೇವ, ಇದು ನಿಜವಾಗ್ಲ ಕಾಯಕ, ಇದು ನಿಜವಾಗ್ಲ ಕಾಯಕ. ಹೆಂಗೈತ್ರಿ ಶರಣರ ಜೀವನ? ಎಷ್ಟು ಆನಂದದ ಶರಣರ ಜೀವನ, ಎಷ್ಟು ಬದುಕು, ಎಷ್ಟು ಚಂದ, ಎಷ್ಟು ಸುಂದರವಾಗಿರ್ತಕ್ಕಂಥ ಜೀವನವನ್ನು ಇರೋದ್ರೊಳಗೆ ಶಿವ ಕೊಟ್ಟಿದ್ರೊಳಗನೆ ಎಷ್ಟು ತೃಪ್ತಿಯಿಂದ ಬದುಕುವಂಥ ಬದುಕು ಅದು ಶರಣರ ಬದುಕಮ್ಮ, ಶರಣರ ಬದುಕು. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ತಿದ್ದಿಲ್ಲ ಅವರು ಶರಣರು. ತಮಗೇನು ತಿಳಿತಿತ್ತು ಕಾಯಕ, ಅದು ನಿಷ್ಠೆಯಿಂದ ಮಾಡುವಂಥ ಕಾಯಕ, ಭಗವಂತ ಮೆಚ್ಚುವಂಥ ಕಾಯಕ, ಕಲ್ಯಾಣದಲ್ಲಿ ಶರಣರು ಮೆಚ್ಚುವಂಥ ಕಾಯಕವನ್ನು ಯಾರು ಮಾಡ್ತಿದ್ರಿ? ಕಲ್ಯಾಣದಲ್ಲಿ ಐದಕ್ಕಿ ಮಾರಯ್ಯನವರು ಮಾಡಿದರು. ಬಸವಣ್ಣ ಅನ್ನಂತೆ ಶರಣರಿದ್ರೆ ಹಿಂಗೆ ಶರಣರಿರಬೇಕಪ್ಪ. ಲಕ್ಕಮ್ಮ ತಾಯಿ ಇದ್ರೆ ಹಿಂಗೆ ಇರಬೇಕು ಶರಣಿ. ಶರಣ ಮಾರಯ್ಯನವರಿದ್ರೆ ಮಾರಯ್ಯನಂತೆ ಹಿಂಗೆ ಶರಣಿರಬೇಕು. ಇವರಿಬ್ಬರ ಬದುಕು ಕಲ್ಯಾಣದಲ್ಲಿರ್ತಕ್ಕಂಥ ಶರಣರಿಗೆ ಆದರ್ಶ ಆಗ್ತದನ್ನುವಂಥ ಮಾತನ್ನು ಬಸವಣ್ಣ ನುಡಿತಾನಂತೆ. ಬಸವಣ್ಣ ಅದಕ್ಕಮ್ಮ ಸಂಸಾರ ಭಾಳ ಚಂದ ನಡಿಬೇಕಾಗಿತ್ತಂದ್ರೆ ಇನ್ನೊಬ್ಬರ ಮಾತು ಕೇಳಿ ಎಂದು ಬದುಕು ಮಾಡಬಾರ್ದಮ್ಮ ಜೀವನ. ಈ ಪ್ರಕಾರವಾಗಿ ಕಲ್ಯಾಣದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರ ಬದುಕು ಎಷ್ಟು ಸುಂದರ. ಇನ್ನೊಬ್ಬರ ಮಾತು ಕೇಳಿ ಎಂದೂ ಬದುಕು ಮಾಡಲಿಲ್ಲ. ಸಂಸಾರದೊಳಗೆ ಎಂದೂ ಅವರ ಬದುಕು ಸಸಾರವಾಗಲಿಲ್ಲ. ಕಲ್ಯಾಣದಲ್ಲಿ ಎಲ್ಲ ಶರಣರಿಗೆ ಶರಣಿಯರಿಗೆ ಆದರ್ಶದ ಬದುಕಾದರೂ ಆಯ್ದಕ್ಕಿ ಲಕ್ಕಮ್ಮನವರ ಬದುಕು. ಅಂಥ ಬದುಕು ಮಾಡಿದವರು ಅನೇಕ ಮಂದಿ ಶರಣರಾಗಿ ಹೋಗಿದ್ದಾರೆ.